ಮಿಸ್ಟರ್ ಹಲೋ ಮಿಸ್ಟರ್ ಎವ್ರಿಬಡಿ ಕೇಳ್ಕೊಂಡ್ಬಿಡಿ ಎಲ್ಲಕ್ಕೂ ಇವನು ರೆಡಿ ಆರು ಅಡಿ ಬ್ಯಾಂಕಿ ಕಿಡಿ ಕೈಲಾದ್ರೆ ಇವನ ಹಿಡಿ ಹಾಯ್ ಹಲೋ ಅಂತ ಮಾಜಕ್ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ಮನೆ ಮಗಳು ನಾಯನ ಶರತ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಶೋಗೆ ಬರ್ತಾ ಇರುವಂತಹ ಬೆಸ್ಟ್ ಗೆಸ್ಟ್ ತಮ್ಮ ಕನಸನ್ನ ಹಿಂಬಾಲಿಸಿದವರು, ಜನರೇಷನ್ಗೆ ಸ್ಫೂರ್ತಿಯಾದವರು, ಸ್ವಂತ ಪ್ರತಿಭೆಯಲ್ಲಿ ಸ್ಟಾರ್ ಪಟ್ಟವನ್ನ ಗಿಟ್ಟಿಸಿಕೊಂಡವರು, ನಮ್ಮ ದಿಯಾ ಖ್ಯಾತಿಯ ಅಂಬರದಷ್ಟು ಎತ್ತರ ಅಲ್ಲದೆ ಇದ್ರು ಅಂಬರದಷ್ಟೇ ಎತ್ತರವಾಗಿ ಹೆಸರನ್ನ ಮಾಡಿದವರು. ಸೊ ಪ್ಲೀಸ್ ವೆಲ್ಕಮ್ ಪೃಥ್ವಿ ಅಂಬರ್. ವೆಲ್ಕಮ್ ಟು ಅಡಿಗೆ ಮನೆ. ಥ್ಯಾಂಕ್ ಯು. ಸೊ ಹೇಗ್ ನಡೀತಾ ಇದೆ ಸಿನಿಮಾಗಳು, ಸಗದಾಗಿ ಕೆಲಸಗಳು? ಈಗ ಬರೋ ಹೊಸ ಜವಾಬ್ದಾರಿ ತಗೋತಾ ಇದ್ದೀರಿ. ಡೈರೆಕ್ಷನ್ ಮಾಡಿದೆ. ಸೂಪರ್. ಆಕ್ಚುಲಿ ನಮ್ಮ ಪೃಥ್ವಿ ಅಂಬರ್ ಅವರು ತುಂಬಾ ಒಳ್ಳೆ ಶೆಫ್ ಅಂತ ಕೇಳಿದೆ, ತುಂಬಾ ಒಳ್ಳೆ ಕುಕ್ ಅಂತ ಕೇಳಿದೆ. ಏನ್ ಕುಕ್ತೀರಾ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ? ಇವತ್ತು ನಾನು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಟೈಮ್ ಇಲ್ದೇ ಇರುವಾಗ, ಅರ್ಜೆಂಟ್ ಅಲ್ಲಿ ಮನೇಲಿ ಯಾರು ಇಲ್ದೇ ಇರುವಾಗ ಅವಾಗ ನೆನಪಾಗದೆ ಸ್ಯಾಂಡ್ವಿಚ್ಗಳು. ಎಸ್ ಹಂಗೆ ಸ್ಟಾರ್ಟ್ ಮಾಡಕ್ಕೆ ಒಂದು ಬೌಲ್ ಕೊಡಿ. ನಿಮ್ಮ ಬೌಲ್ ರೆಡಿ ಆಗಿದೆ. ಥ್ಯಾಂಕ್ ಯು. 1 ಸ್ಪೂನ್ ಕ್ಯಾಪ್ಸಿಕಮ್, 1 ಸ್ಪೂನ್ ಟೊಮ್ಯಾಟೊ, ಆನಿಯನ್. ಇದೆಲ್ಲ ನಾವು ಅರ್ಜೆಂಟ್ ಮಾಡುವಂತ ಅಲ್ಲ, ಇದ್ರಲ್ಲಿ ಅರ್ಜೆಂಟ್ ಏನ್ ಬಂತಾರ ಅದನ್ನ ಹೆಚ್ಚಕ್ಕೆ ಬೇಕಪ್ಪ 15 ನಿಮಿಷ. ಹೆಚ್ಚೋರು ಬೇರೆ ಇರ್ತಾರೆ. ಓಕೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ, ರುಚಿಗೆ ತಕ್ಕ ಚಾಟ್ ಪೌಡರ್, ಚಾಟ್ ಮಸಾಲ. ಸೂಪರ್. ನಿಮ್ ಹೆಂಡತಿ ಹೇಳ್ ಕಳ್ಸಿದಾರ ಜೋರಾಗಿ ಮಾತಾಡ್ಬೇಡಿ, ನಯನ ಹತ್ರ ಸರಿ ಇಲ್ಲ ಅವ್ರು. ಇಲ್ಲ ನಾನು ಮಾತಾಡೋದು ಹಿಂಗೆ. ಸಿನಿಮಾದಲ್ಲೆಲ್ಲ ಹಂಗ್ ಕಿರಿಸ್ತಿರಲ್ರಿ? ಯಾರು ಕಿರ್ಚಿದ್ರು? ಸಿನಿಮಾದಲ್ಲೆಲ್ಲ ಫುಲ್. ಆಮೇಲೆ ಸ್ವಲ್ಪ ಮೈನಸ್ ಹಾಕ್ಬೇಕು, ಮಿಕ್ಸ್ ಮಾಡ್ಕೊಳ್ಳೋಣ. ಏನ್ ತರಕಾರಿಗೆ ನೋವಾಗಲ್ಲ ಅಣ್ಣ? ಪರವಾಗಿಲ್ಲ, ಜೋರಾಗಿ ಮಾಡ್ಬೋದಲ್ಲ. ನಾನು ಎಲ್ಲಾ ವಿಷಯದಲ್ಲಿ ಸಾಫ್ಟ್, ಹಂಗಾಗಿ ನಿಮ್ಮ ಲೈಫ್ ಅಲ್ಲಿ ಅನಾಹುತ ಯಾವಾಗಾಯ್ತು? ಯಾವ್ದು? ಮದ್ವೆ ಅನಾಹುತನ? ಇಲ್ಲ, ನಾನು ಕಾಲೇಜ್ ಟೈಮಲ್ಲಿ ಒಂದು ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ ಅವಳು ಕೂಡ ಪಾರ್ಟಿಸಿಪೇಟ್ ಆಗಿ ಬಂದಿದ್ಲು. ರಿಯಾಲಿಟಿ ಶೋ ಅಲ್ಲಿ ಅವಳು ಸೋತ್ಲು, ನಾನ್ ವಿನ್ ಆದೆ. ಆಮೇಲೆ ನನ್ನ ಗೆದ್ಲು, ನಾನ್ ಸೋತೆ. ಆ ತರ ಆಗಿ ಒಂದು 10 ವರ್ಷ 12 ವರ್ಷ ಲವ್ ಮಾಡಿ. 12 ವರ್ಷ, 1 ಡಜನ್ ಇಯರ್ ಲವ್ ಮಾಡಿದ್ದೀರಿ? ವಾವ್ ಮ್ಯಾನ್. ಉತ್ಸವದಲ್ಲಿ ಲವ್ ಮಾಡಿದ್ದು. ಅದಾಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ ಈಗ 6 ವರ್ಷ ಆಯ್ತು. ದಿಯಾ ಸಿನಿಮಾ ಆದ್ಮೇಲೆ ಯಾವ್ದಾದ್ರು ಹುಡುಗಿ ನಿಮ್ಮನ್ನ ಲವ್ ಅಲ್ಲಿ? ಇಲ್ಲ ಅಷ್ಟೆಲ್ಲ ದಿಯಾ ಸಿನಿಮಾ ಸಾಯ್ತೀನಲ್ಲ, ಅವ್ರಿಗೆ ಮಾತ್ರ ಸತ್ತೋಗಿದ್ದಾನೆ, ಇನ್ನು ಲವ್ ಮಾಡೋದು ಅಂತ ಆ ತರ ಒಂದು ತಲೆಗೆ ಬರುತ್ತೆ. ಓಕೆ, ಇದು ರೆಡಿ ಆಯ್ತು. ಇದು ನಮ್ಮ ಬಿಲ್ಡಿಂಗ್ ನ ಫೌಂಡೇಶನ್. ಇದು ಆಕ್ಚುಲಿ ಬ್ರೆಡ್ ಅಂತಾರಲ್ವಾ? ಹೌದೌದು. ನಾವು ಏನಾಗ್ತಾ ಇದ್ದೀರಾ? ಇದು ಸ್ಪ್ರೆಡ್ ಮಾಡ್ಬೇಕು. ಇದನ್ನ ತುಳು ಕಲಿಬೇಕು ಅಂತ ಆಸೆ. ಬಂದ್ಲೆ ಜಾಸ್ತಿ ಬರಲ್ಲ. ಓಕೆ. ಎಂಚೌಲ್ಲರ್, ವನಸಾಂಡ, ಯಾನ್ ಬರ್ಪೆ ಇಷ್ಟ ನಂಗೆ ಬರೋದು. ಅಷ್ಟೇ ಸಾಕಲ್ಲ? ಎಂಚೌಲ್ಲರ್, ವನಸಾಂಡ, ಯಾಂಬರ್ಪೆ ಅಷ್ಟೇ. ಕರೆಕ್ಟ್, ಅಷ್ಟೇ ಬೇಕಾಗಿರೋದು. ತಲೆ ಕೆಟ್ಟಿದೆ ಅನ್ನಕ್ಕೆ ಮಂಡೆ ಸಮಯ ಜಾಂತಾರೆ, ಅದು ಗೊತ್ತು ಸರ್ ನಂಗೆ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಕ್ ಏನ್ ಹೇಳ್ಬೇಕು ಸರ್? ಯಾನೆನ್ನ ಬುಡದಿನ್ ಮಸ್ತ್ ಪ್ರೀತಿ ಬಂತು. ಹೆಂಗ್ ತುಳು ಬರ್ಕೊಂಡು ಪ್ಲೀಸ್ ಅಂತ ಚಾಲಾಕಿದ್ದಾರೆ ನೋಡಿ. ಈಗ ನಾವು ನೀವು ಮಂಗಳೂರಿನ ಸೋಮೇಶ್ವರ ಬೀಚ್ ಅಲ್ಲಿ ಸನ್ಸೆಟ್ ನೋಡ್ತಾ ಕೂತಿದೀವಿ. ಒಂದ್ ಸ್ಪೂನ್ ಕೊಡಿ. ಅಲ್ಲ, ಸ್ಪೂನ್ ಕೊಡಿ ಅಂತ ಸ್ಪೂನ್ ಕೊಡಿ. ಯಾನ್ಲ ಇಲ್ಲ, ಕುಡ್ಲದ ಸೋಮೇಶ್ವರ ಬೀಚ್ ಬ್ಯೂಟಿಫುಲ್ ಸನ್ಸೆಟ್ ತೂ ಒಂದು ಕುಲ್ದಿತ್ತ. ಸರಿ, ನಡೀರಿ ಹೋಗೋಣ. ಎಲ್ಲಿಗೆ? ಸನ್ಸೆಟ್ ನೋಡೋಣ. ಓಕೆ, ಸೊ ಇದು ಕೆಚಪ್ ಹಾಕಿ, ಇದು ಕುಕುಂಬರ್ ಹಾಕಾಯ್ತು. ಇನ್ನೊಂದು ಸ್ವಲ್ಪ ಆನಿಯನ್ ಹಾಕೋಣ. ಸ್ವಲ್ಪ ಕೈಯೆಲ್ಲ ಪಡಿ ಉರಿಯುತ್ತೆ. ಒಂದು ಸ್ಲೈಸ್ ಚೀಸ್ ಹಾಕೋಣ. ಓಕೆ, ಒಂದು ಸ್ವಲ್ಪ ಬಟರ್. ಬ್ರೆಡ್ಡಿಗೆ ನೋವಾಗದೇ ಇರೋ ಹಾಗೆ ಬಟರ್. ಹೌದು. ಈಗ ನಾವು ಹಂಗೆ ಇದನ್ನ ಅರೇಂಜ್ ಮಾಡೋಣ. ವಾವ್, ತುಂಬಾ ಚೆನ್ನಾಗಿ ಮನೆ ಕಟ್ತೀರಾ ಅಂತ ಗೊತ್ತಾಯ್ತು. ಗ್ರಿಲ್ ಮಾಡ್ತೀನಿ ಅಲ್ಲ? ಓಕೆ, ಸೊ ನಮ್ಮ ಬೋರೋಸಿಲ್ ಅವರ ಗ್ರಿಲ್ಲಿಂಗ್ ಎಕ್ವಿಪ್ಮೆಂಟ್ ಇದೆ, ಅದರಲ್ಲೇ ಗ್ರಿಲ್ ಮಾಡ್ಕೊಳ್ಳೋಣ. ಓಕೆ, ಫೈನಲಿ ನಮ್ಮ ಏನಿಲ್ಲ, ಹಂಗೆ ಮುಚ್ಚಿ ಲೈಟ್ ಆಗಿ ಉಲ್ಟಾ ಮಾಡೋಣ. ಓಕೆ,
ಗ್ರಿಲ್ ಆಗಿರುತ್ತೆ ಅನ್ಸುತ್ತೆ. ಎಸ್ Your butter is buttering ಎಸ್ on the sandwiching. ಯಾ Put it in the plating. ಯಾ 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 ಏನ್ ಸರ್ ಅಡುಗೆ ಮಾಡಕ್ ಬರಲ್ಲ ಅಂದ್ರೆ ಇಷ್ಟು ಫಸ್ಟ್ ಕ್ಲಾಸ್ ಆಗಿ ಅಡುಗೆ ಮಾಡ್ಬಿಟ್ರಿ. ಇದಕ್ಕೆ ಅನ್ನೋದು ಅಂಬರ್ ಸ್ಯಾಂಡ್ವಿಚ್ ಅಂತ. ನೀವು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಐ ಮೀನ್ ಹೀರೋ ಆಗಕ್ಕಿಂತ ಮುಂಚೆ ಆಂಕರ್ ಆಗಿದ್ದು. ಸೊ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ನಿಮಗೆ, RJ ಆಂಕರ್ ಎಲ್ಲ ಆಗಿದ್ರಿ, ಆಲ್ರೌಂಡರ್ ಇವಾಗ. ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ, ಹಾಯ್ ಪೃಥ್ವಿ ಹಾಗಿತ್ತು ಹೀಗಿತ್ತು, ಸೊ ನನಗೋಸ್ಕರ ಈ ಸಾಂಗ್ ಡೆಡಿಕೇಟ್ ಮಾಡಿ. ಫಾರ್ ಚೇಂಜ್ ದಿಸ್ ಇಸ್ ಅಡ್ಗೆ ಮನೆ ಶೋ. ಈಗ ನಮ್ಮ ಅಡ್ಗೆ ಮನೆ ಶೋಲಿ ನಮ್ಮ ಅಡ್ಗೆ ಮನೆ ಇರುವಂತದಷ್ಟು ಪಾತ್ರೆ ಸಾಮಾನು ನಿಮಗೆ ಕಾಲ್ ಮಾಡಿ ಕುಕ್ಕರ್ ಅನ್ನೋ ಒಬ್ರು ತುಂಬಾ ವ್ಯಥೆ ತೋಡ್ಕೋತಾರೆ ನಿಮ್ ಹತ್ರ. ನೀವ್ ಅವ್ರ ಹತ್ರ ಮಾತಾಡ್ಬೇಕು, ಸಮಾಧಾನ ಮಾಡಿ. ನ್ಯೂ ಕುಕ್ಕರ್ ಅಂದ್ರೆ ನ್ಯೂ ಕುಕ್ಕರ್ ಈಗ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಕುಕ್ಕರ್ ತರ ಎಲ್ಲ ಇಲ್ಲ. ಯಾವ ತರ ಇದೀನಿ ಈಗ ನೀವು ಕುಕ್ಕರ್ ತರ ನೀವು ಮಾತಾಡಿದ್ರೆ ನಾನು ಅದಕ್ಕೆ ಏನಾದ್ರು ಕುಕ್ಕರ್ ಕುಕ್ಕರ್ ಬಾಂಡ್ಲಿ ಸೌಟು ಚೌಟ್ ಎವ್ರಿಥಿಂಗ್. ಬ್ರೂಸ್ಲಿ ಒಂದು ಮಾತು ಹೇಳಿದಾರೆ, ಅಂದ್ರೆ ನೀರ್ ತರ ಇರು, ಅಂದ್ರೆ ಎಲ್ಲ ಹಾಕಿದ್ರು ಆ ಶೇಪ್ ತಗೋ ಅಂತ. ಹಾಗಿದ್ರೆ ನಾನು ಕಾಲ್ ಮಾಡ್ತೀನಿ. ಹಲೋ, ಯಾರು ಮಾತಾಡ್ತಾ ಇದೀರಾ? ಸರ್ ನಮಸ್ತೆ ಪೃಥ್ವಿ ಸರ್, ನನ್ನ ಹೆಸರು ಕುಕ್ಕರ್ ಅಂತ. ಓಹೋ, ಕುಕ್ಕರ್ ಅವ್ರು ಹೆಂಗಿದ್ದೀರಾ? ಏನ್ ಹೇಳ್ತೀರಾ ಸರ್, ಅವ್ನ ಅಜ್ಜಿರ ಬಡಿಯ ಸರ್, ಇರೋ ಬರೋದೆಲ್ಲ ನನಗೆ ಹಾಕ್ತಾರೆ ಅನ್ಸತ್ತೆ ಸರ್. ಯಾಕೆ ಹಂಗ ಅನ್ಕೋತೀರಾ? ನಿಮ್ಮಿಂದಾಗಿ ಎಷ್ಟ್ ಜನ ಊಟ ಮಾಡ್ತಿದ್ದಾರೆ ಸರ್. ಅವ್ರ ಊಟ ಹಾಕೋ ಸಲಿಗೆ ನನ್ ಒಳಗಡೆ ಇರೋ ಪ್ರೆಷರ್ ಹೆಂಗ್ ಬಂದಿರುತ್ತೆ ಗೊತ್ತಾ ಸರ್? ಆಚೆ ಕಡೆ ಎಷ್ಟು ನಾನು ಆಪ್ಷನ್ ಇಲ್ಲ. ನಿಮ್ಗೆ ಅಷ್ಟು ಅವ್ರ ಮೇಲೆ ಕೋಪ ಇದ್ರೆ ಬ್ಲಾಸ್ಟ್ ಆಗ್ಬಿಡಿ ಸರ್. ತುಂಬಾ ಸರಿ ಆತರ ಎಲ್ಲ ಬ್ಲಾಸ್ಟ್ ಆಗಿ ತುಂಬಾ ಮನೆ ಹಾಳು ಮಾಡಿದೀನಿ. ಹಾಗಾಗಿ ಬ್ಲಾಸ್ಟ್ ಆದಾಗ ಅವ್ರಿಗೇನು ಆಗ್ಲಿಲ್ಲ ಸರ್, ನನಗೆ ಆಯ್ತು. ಅದಕ್ಕೋಸ್ಕರ ಇತ್ತೀಚೆಗೆ ಬ್ಲಾಸ್ಟ್ ಆಗೋದು ಕಡಿಮೆ ಮಾಡ್ಬಿಟ್ಟಿದೀನಿ ಸರ್. ಮೊದ್ಲಾದ್ರೆ ಯಾವ್ದೇ ಒಂದು ಅಡಿಗೆ ಆಗಿ ಎಷ್ಟೊಂದು 1 or 2 hour ಎಲ್ಲ ಬೇಕಾಗಿತ್ತು. ನಿಮ್ಮಿಂದಾಗಿ ಬೇಗ ಅಡಿಗೆ ಮಾಡಿ ಊಟ ಮಾಡ್ತಾ ಇದಾರೆ ಎಲ್ಲರೂ ಕೂಡ. ಸೊ ಅದೊಂದು ಅದನ್ನ ಯೋಚನೆ ಮಾಡಿ ಸರ್. ಎಷ್ಟ್ ಹೆಂಗಸ್ರಿಗೆ ಸೀಟಿ ಹೊಡೆದ್ರು ಒಬ್ರು ನನಗ್ ಬಾಳ್ ಕೊಡ್ತೀನಿ ಅಂತ ಹೇಳ್ತಾನೆ ಇಲ್ಲ ಸರ್. ನೋಡಿ ಸರ್, ನೀವೇನಾದ್ರೂ ನಾನೇನಾದ್ರೂ ಅಲ್ಲ ಹಾಲ್ ಕೊಡೋರ್ನ ಹುಡುಕೊಡ್ತೀರ ಸರ್? ಕೊಡೋಣ, ಡೆಫಿನೆಟ್ ಆಗಿ. ನಮ್ಮ ಮನೇಲಿ ಒಂದು ಕುಕ್ಕರ್ ಇದೆ, ಕೊಟ್ಬಿಡ್ತೀನಿ ನಿಮ್ಗೆ. ಸರ್ ನನಗೆ ಕುಕ್ಕರ್ ಬೇಡ ಸರ್. ಮತ್ತೆ ಕುಕ್ಕರ್ ಬದಲಾಗಿ ಬೇರೆ ಏನಾದ್ರು ಬೇಕು ಸರ್. ನಾನು ಪ್ರೆಷರ್, ಅವರು ಪ್ರೆಷರ್ ಅಲ್ಲೇ ಶುಗರ್ ಕೆಲಸ ಮಾಡ್ತೀನಿ. ಬಾಂಡ್ಲಿ ಇದೆ, ಕೊಡ್ತೀನಿ. ವೆರಿ ಗುಡ್ ಸರ್, ಪರವಾಗಿಲ್ಲ. ನನಗೆ ತಲೆಯಲ್ಲಿ ಕೂದ್ಲಿಲ್ಲ ಅಂದ್ರೂ ಬಾಂಡ್ಲಿನೇ ತುಂಬಾ ಒಳ್ಳೇದು, ಒಳ್ಳೆ ಕಾಂಬಿನೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಸರ್, ನಿಮ್ ಸ್ಯಾಂಡ್ವಿಚ್ ತಿನ್ನೋ ಆಸೆ ಆಗಿದೆ. ಎಸ್ ಡೆಫಿನೆಟ್ಲಿ. ಬಿಡೋಣವೇ? ಸ್ಯಾಂಡ್ವಿಚ್ ಕಟ್ ಮಾಡೋದು ಹೆಂಗಂತ ಗೊತ್ತಾ? ಗೊತ್ತಿಲ್ಲ ಸರ್. ಚಾಕುಲ್ ಕಟ್ ಮಾಡಿದ್ರೆ ಆಯ್ತು ಅಷ್ಟೇ. ನಯನ ಅವರೇ, ನಮ್ಮ ಕಡೆಯಿಂದ ನಿಮಗೆ ಅಂಬರ್ ಸ್ಯಾಂಡ್ವಿಚ್. ಥ್ಯಾಂಕ್ ಯು. ಓಕೆ, ಸೊ ಇವತ್ತು ನಮ್ಮ ಪೃಥ್ವಿ ಅಂಬರ್ ಸರ್ ಅವರು ಮಾಡಿದ್ದಾರೆ ಅಂಬರ್ ಸ್ಯಾಂಡ್ವಿಚ್. ಓಕೆ, ನಾ ಟೇಸ್ಟ್ ಮಾಡ್ಲಾ? ಎಸ್ ಡೆಫಿನೆಟ್ಲಿ. Wow! Actually, it's so good. Thank you. ಇವತ್ತಿನ ನಮ್ಮ ಈ ಅಂಬರ್ ಸ್ಯಾಂಡ್ವಿಚ್ಗೆ ನನ್ನ ಕಡೆಯಿಂದ ಅಂಬರ್ ಸ್ಯಾಂಡ್ವಿಚ್ ಮಾಡುವ ವಿಧಾನ: 1 ಬೌಲ್ಗೆ 1 ಚಮಚ ಹೆಚ್ಚಿದ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಓರಿಗನೋ, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮಯೋನೀಸ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ 3 ಬ್ರೆಡ್ ಸ್ಲೈಸ್ ತೆಗೆದುಕೊಳ್ಳಿ. 1 ಸ್ಲೈಸ್ ಮೇಲೆ ತಯಾರಿಸಿದ ತರಕಾರಿ ಮಿಶ್ರಣವನ್ನು, ಇನ್ನೊಂದು ಸ್ಲೈಸ್ ಮೇಲೆ 1 ಚಮಚ ಟೊಮ್ಯಾಟೊ ಕೆಚಪ್, 4 ಪೀಸ್ ಸೌತೆಕಾಯಿ, 4 ಪೀಸ್ ರೌಂಡ್ ಆಗಿ ಕತ್ತರಿಸಿದ ಈರುಳ್ಳಿ, ಖಾರಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ, 1 ಸ್ಲೈಸ್ ಚೀಸ್ ಹಾಕಿ ಮತ್ತೊಂದು ಬ್ರೆಡ್ ಸ್ಲೈಸ್ ಮೇಲೆ ಬೆಣ್ಣೆಯನ್ನು ಹಚ್ಚಿ, ನಂತರ ತರಕಾರಿ ಮಿಶ್ರಣ, ಕೆಚಪ್ ಹಾಗೆ ಬೆಣ್ಣೆ ಸ್ಲೈಸ್ ಅನ್ನು ಒಂದರ ಮೇಲೆ ಒಂದರಂತೆ ಜೋಡಿಸಿ ಗ್ರಿಲ್ ಮಾಡಿಕೊಂಡರೆ ಬಿಸಿ ಬಿಸಿಯಾದ ರುಚಿಕರವಾದ ಅಂಬರ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ಬಾಸ್, ಎಸ್ ಬಾಸ್. ಒಂದೊಂದು ಸಖತ್ತಾಗಿ ಮಾಡಿದ್ಮೇಲೆ ಥ್ಯಾಂಕ್ ಯು ಬಾಸ್. ನಾವ್ ಇನ್ನೊಂದು ಮಾಡಿಸ್ದಲ್ಲೇ ಕಳಿಸ್ಬಿಟ್ರೆ ನನ್ನ ಅಡಿಗೆ ಮನೆಗೆ ಅವಮಾನ. ಓಕೆ ಸೊ ದೇರ್ ಇಸ್, ಇವಾಗ ನೀವು ಮಿಡ್ ಟರ್ಮ್ ಎಕ್ಸಾಮ್ ಮುಗಿಸಿದಿರಾ, ನೌ ಇಟ್ ಇಸ್ ಫೈನಲ್ ಎಕ್ಸಾಮಿನೇಷನ್. ಸೊ ವಾಟ್ ಆರ್ ಯು ಪ್ರಿಪೇರಿಂಗ್ ಫಾರ್ ಅಸ್? ನೀವು ತುಂಬಾ ನಾಟಿ ಅಲ್ಲ, ಅದಕ್ಕೆ ನಾಟಿ ಬೀನ್ಸ್ ಅಲ್ಲ, ಸಾರಿ ನಟಿ ಬೀನ್ಸ್. ನಟಿ ಬೀನ್ಸ್. ಸಖತ್ತಾಗಿದೆ ಟೈಟಲ್. ಸೊ ಇವತ್ತು ನಮ್ಮ ಪೃಥ್ವಿ ಅಂಬರ್ ಸರ್ ಅವರು ಮಾಡ್ತಾ ಇದಾರೆ ನಟಿ ಬೀನ್ಸ್. ಸೊ ಇವಾಗ ಏನ್ ಕೊಡೋಣ ನಿಮ್ಗೆ ಕುಕ್ ಮಾಡಕ್ಕೆ? ನನಗೆ 1 ಬೌಲ್ ಕೊಡಿ. ಬೀನ್ಸ್ ನ ಬಾಯ್ಲ್ ಮಾಡಕ್ಕ. ಓಕೆ, ಸ್ವಲ್ಪ ನೀರು. ಓಕೆ, ಬೀನ್ಸ್ ಎಷ್ಟು ಹಾಕೊಳ್ಳೋಣ? ಬೀನ್ಸ್ ಒಂದು ಫುಲ್ ಕಪ್ ಹಾಕೋಣ. ಬೌಲ್ ಹಾಕೊಳ್ಳೋಣ. 1 ಬೌಲ್ ಬೀನ್ಸ್. ಥ್ಯಾಂಕ್ ಯು. ಓಕೆ, ಪ್ಯಾನ್ ಕೊಡಿ ಒಂದು. ಎಸ್. ಓಕೆ, ಸ್ವಲ್ಪ ಆಯಿಲ್. ಇವತ್ತು ನಾವು ನಮ್ಮ ನಟಿ ಬೀನ್ಸ್ಗೆ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ಡಿಫೈನ್ ಸನ್ಫ್ಲವರ್ ಆಯಿಲ್. ಓಕೆ,
ಎಸ್. ಸೊ ಕಡಲೆ ಹಾಕ್ತಾ ಇದೀನಿ. ಅದೇ ನಟಿ ಬೀನ್ಸ್ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ನಟ್ಸ್ ಹಾಕ್ತಾ ಇದೀವಿ. ಓಕೆ, 1 ಸ್ಪೂನ್ ಎಳ್ಳು. ಓಕೆ, ಎಸ್. 1 ಸ್ಪೂನ್ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, 2 ಮೆಣಸಿನ್ಕಾಯಿ. ಅಲ್ಲ, ಬಾಣ್ಲಿಗೆ. ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಅಂದ್ರೆ ಡ್ರೈ ಕೋಕೋನಟ್ ಪೌಡರ್ ಸಾಕು. ಕಾಮನ್. ಅಲ್ಲೇ ಒಳಗಡೆ ಇರೋ ನಮ್ಮ ಕುಕ್ಕ ಪೃಥ್ವಿ ಎಂಬರು ಆಚೆಗಡೆ ಬರ್ಬೇಕು. ಎಸ್, ನಾನು ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಮಾತ್ರ ಬರೋದು. ಯಾವ ಹಬ್ಬಕ್ಕೆ? ಹೆಂಡತಿ ಊರಿಗೆ ಹೋಗಿರ್ತಾಳೆ. ಓಕೆ, ನಟ್ ವಿತ್ ಕೋಕೋನಟ್ ರೆಡಿ ಇದೆ. ಇದನ್ನ ನಾವು ಮಿಕ್ಸಿಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಬೇಕಾಗುತ್ತೆ. ಓಕೆ, ಇವತ್ತು ನಾವು ನಮ್ಮ ನಟಿ ಬೀನ್ಸ್ಗೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಮಿಕ್ಸಿ. ಶುರು ಮಾಡೋಣ. ಇಸ್ ಇಟ್ ಫೈನ್? ನೀವು ಹೇಳ್ದಂಗೆ ಫುಲ್ ಫೈನ್ ಪೌಡರ್ ಆಗಿದೆ. ಆಗ್ಬೋದಾ? ಎಸ್. ಈಗ ನೀವು ರೇಷನ್ ತರಕ್ಕೆ ಅಂಗಡಿಗೆ ಹೋಗ್ತೀರಾ ಇಲ್ಲ ಆನ್ಲೈನ್ ಎಲ್ಲ ಆರ್ಡರ್ ಮಾಡ್ತೀರಾ? ಎರಡು ಮಾಡಲ್ಲ, ಬಿಕಾಸ್ ಎಲ್ಲ ಮಾಡೋದು ಮನೆಯವರೇ. ಸೂಪರ್. ನೀವು ಸ್ಮಾರ್ಟ್ ಬಜಾರ್ಗೆ ಹೋಗಿ ಕೊಂಡ್ಕೋಬಹುದು, ಅಥವಾ ಆಗಲ್ಲ ಗುರು ಅಂಗಡಿಗೆ ಹೋಗಕ್ಕೆ ಸಿಕ್ಕಾಪಟ್ಟೆ ಬೋರು ಅಂತ ಆದ್ರೆ ಆರ್ಡರ್ ಕೂಡ ಮಾಡಬಹುದು. 10 ಮಿನಿಟ್ಸ್ ಅಲ್ಲಿ ನಮ್ಮ ಸ್ಮಾರ್ಟ್ ಬಜಾರ್ ಅವರು ಡೆಲಿವರಿ ಮಾಡ್ತಾರೆ. ಅಂಡ್ ನೀವು ಎರಡನ್ನೂ ಯೂಸ್ ಮಾಡ್ಕೊಂಡು. ಸೂಪರ್. ಡೂ ದಟ್. ಓಕೆ, ಇದು ನಮ್ಮ ನಾಟಿ ಬೀನ್ಸ್ ನ ಫೈನಲ್ ಪ್ರಾಸೆಸ್. ನಂಗೆ ಸ್ವಲ್ಪ ಆಯಿಲ್ ಕೊಡಿ. ಓಕೆ, ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ಹಾಕೋಣ. ಸ್ವಲ್ಪ 1 ಟೇಬಲ್ ಸ್ಪೂನ್. ಟೇಬಲ್ ಸ್ಪೂನ್. ಅಂಡ್ 1 ಟೇಬಲ್ ಸ್ಪೂನ್ ಆನಿಯನ್. ಓಕೆ, ಬ್ರೌನಿಶ್ ರೆಡ್ ಆಗೋವರೆಗೂ ಕಾಯ್ಬೇಕು ನಾವು ಸ್ವಲ್ಪ. ಓಕೆ, ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕು ನೀವು. ಮಗಳು ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನನಗೆ ಮನೆಗೆ ಹೋದ್ರೆ ಒಂದು ಸ್ಟ್ರೆಸ್ ಬಸ್ಟರ್ ತರ. ಹೌದಾ? ಸೂಪರ್. ಹೇಗ್ ವೆಲ್ಕಮ್ ಮಾಡ್ತಾಳೆ ನಿಮ್ನ? ಏನ್ ಕರೀತಾಳೆ ನಿಮ್ನ ಅವಳು? ಪಪ್ಪ. ಹೌದಾ? ಪಪ್ಪ ಆದ್ರೂ ಯಪ್ಪ ಅನ್ನೋ ತರ ಇದ್ದೀರಾ. ಮಗಳ ಜೊತೆ ಅಪ್ಪಂದ್ರಿಗೆ ಒಂದು ಕನೆಕ್ಷನ್ ಬೇರೆ. ಅವಳು ಯಾವ ತರ ಅಂತ ಹೇಳಿದ್ರೆ, ಮನೇಲಿ ಎಷ್ಟೇ ಇರಿಟೇಷನ್ ಇದ್ರು, ಫ್ರಸ್ಟ್ರೇಷನ್ಸ್ ಇದ್ರು, ತೋರ್ಸೋದು ನನ್ ಮೇಲೆನೆ. ಅಂದ್ರೆ ಯಾರಿಗೂ ಬೇರೆಯವ್ರಿಗೆ ಬೈಯಕ್ಕಾಗಲ್ಲ, ಹೊಡಿಯಕ್ಕಾಗಲ್ಲ. ನಾನ್ ಬಂದ ತಕ್ಷಣ ಸರಿಯಾಗಿ ಹೊಡಿತಾಳೆ, ಬೈತಾಳೆ, ಎಲ್ಲ ಮಾಡ್ತಾಳೆ. ಅಂದ್ರೆ ಅವಳಿಗೆ ಎಷ್ಟೇ ಬೇಜಾರಿದ್ರು ನಾನು ಒಂಥರ ಪಂಚಿಂಗ್ ಬ್ಯಾಕ್ ತರ. ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿರುವಂತಹ ಕೋಕೋನಟ್ ಮತ್ತೆ ಎಜುಕೇಟೆಡ್ ಕೋಕೋನಟ್ ಸಾಕ? ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಇನ್ನೊಂದ್ ಸ್ವಲ್ಪ ಹಾಕಿ. ಓಕೆ, ಈಗ ಹುರ್ಕೋಬೇಕು. ಇನ್ನೊಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪು. ನಮ್ಮ ಬೀನ್ಸ್ ಬಾಯ್ಲ್ ಆಗಿದೆ, ಇನ್ನು ಸೋಸ್ಕೊಳ್ಳೋಣ. ನೀವು ನಾನ್ ವೆಜ್ ಏನೋ ಕುಕ್ ಮಾಡಲ್ವಾ ಸರ್? ನಾನ್ ವೆಜ್ ಕುಕ್ ಮಾಡೋದು. ಏನೇನ್ ಕುಕ್ ಮಾಡ್ತೀರಾ? ಚಿಕನ್. ಅಂದ್ರೆ ನಾನು ಡಯಟ್ ಫುಡ್. You don't cook your wife's blood? No. You don't eat her brain? She is really happy with me. Oh wow. Just mix. So ನಮ್ಮ ನಟಿ ಬೀನ್ಸ್ ಆಲ್ಮೋಸ್ಟ್ ರೆಡಿ ಇದೆ. ಎಲ್ಲಿ ಕಲ್ತ್ರಿ ರೆಸಿಪಿ? ಇದು ಯೂಟ್ಯೂಬ್ ಅಲ್ಲಿ. ಬಟ್ ಡೆಫಿನೆಟ್ಲಿ ಹೆಲ್ದಿ ಆಪ್ಷನ್ ಇದು. ನಟ್ಸ್ ಪ್ರೋಟೀನ್ ಇದೆ. ಓಕೆ, ಆಮೇಲೆ ಬೀನ್ಸ್ ಡೆಫಿನೆಟ್ಲಿ ಹೆಲ್ದಿ ಆಪ್ಷನ್. ಸೊ ಮನೇಲಿ ಏನಾದ್ರೂ ಒಂದು ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ತುಂಬಾ ಸ್ಪೀಡ್ ಆಗಿ ಕೂಡ ಮಾಡ್ಬೋದು. ವಾವ್, ಆಕ್ಚುಲಿ ತುಂಬಾ ಸ್ಪೀಡ್ ಆಗಿ ಮಾಡ್ಬೋದು. ಮನೆ ಬೇಗನೆ ಮಾಡಿದ್ರಿ ನೀವು. ಸೂಪರ್. ತಿನ್ನೋಣ ಅಷ್ಟೇ. ಹಂಗಾರೆ ಗ್ಯಾಸ್ ಆಫ್ ಮಾಡೋಣ. ಓಕೆ, ಸೊ ಇವಾಗ ನಿಮ್ಗೆ ಒಂದು ಸರ್ವಿಂಗ್ ಬೌಲ್ ಕೊಡೋಣ. ಎಸ್ ಪ್ಲೀಸ್. ಸೊ ನಮ್ಮ ನಟಿ ಬೀನ್ಸ್ ನಿಮ್ ವೈಫ್ಗೆಲ್ಲ ಮಾಡ್ಕೊಟ್ಟಿದ್ದೀರಾ ಇದನ್ನ? ಚಾನ್ಸೇ ಇಲ್ಲ. ಯಾಕೆ? ಅವಳು ಸಗದಾಗ ಅಡುಗೆ ಮಾಡ್ತಾಳೆ. ನಾನ್ ಮಾಡಿದ್ರೆ ವೇಸ್ಟ್ ಆಗ್ಬಿಡುತ್ತೆ. ನಮ್ಮ ನಟಿ ನಯನ ಅವರಿಗೆ ನಟಿ ಬೀನ್ಸ್. ಯೋಚನೆ ಮಾಡಿ, ನಟಿ ಎಲ್ಲ ಬೀನ್ಸ್, ಜೀನ್ಸ್ ಎಲ್ಲ ಇವಳೆ ಅಂತ ಹೇಳಿ ಆಮೇಲೆ. ಓಕೆ, ಸೊ ಇವತ್ತು ನಮ್ಮ ಪೃಥ್ವಿ ಅಂಬರ್ ಅವರು ಮಾಡ್ಕೊಟ್ಟಿದ್ದಾರೆ ನಮ್ಗೆ ನಟಿ ಬೀನ್ಸ್ ನ. ನೀವು ಒಂದ್ಸತಿ ಹೈಲೈಟ್ಸ್ ನೋಡ್ಕೊಬನ್ನಿ. ನಟ್ಟಿ ಬೀನ್ಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು, 1 ಕಪ್ ಹೆಚ್ಚಿದ ಬೀನ್ಸ್ ಹಾಕಿ ಬೇಯಲು ಬಿಡಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆಕಾಯಿ ಬೀಜ, 1 ಚಮಚ ಬಿಳಿ ಎಳ್ಳು, 1 ಚಮಚ ಧನಿಯಾ ಕಾಳು, ಅರ್ಧ ಚಮಚ ಜೀರಿಗೆ, 2 ಒಣಮೆಣಸಿನಕಾಯಿ, ಡ್ರೈ ಕೋಕೋನಟ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ.
ಮಾಡಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ ಸೇರಿಸಿ ಫೈನ್ ಪೌಡರ್ ಆಗುವವರೆಗೂ ರುಬ್ಬಿಕೊಳ್ಳಿ. ಈಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, 1 ಚಮಚ ಬೆಳ್ಳುಳ್ಳಿ, 1 ಚಮಚ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿ. ಈಗ ಕಡಾಯಿಗೆ ರುಬ್ಬಿಕೊಂಡ ಫೈನ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತೊಮ್ಮೆ ಫ್ರೈ ಮಾಡಿಕೊಳ್ಳಿ. ನಂತರ ಬೇಯಿಸಿದ ಬೀನ್ಸ್ ಅನ್ನು ಮಿಶ್ರಣಕ್ಕೆ ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ನಟ್ಟಿ ಬೀನ್ಸ್ ಸವಿಯಲು ಸಿದ್ಧ. ಓಕೆ, ಈಗ ಟೇಸ್ಟ್ ಮಾಡುವಂತ ಸಮಯ. ಡೌಟ್ ಅಲ್ಲಿ ನೋಡ್ತಾ ಇದ್ದೀರಾ? ಅದಕ್ಕೆ ಇಲ್ಲ, ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಒಂದು ಕ್ಯೂರಿಯಾಸಿಟಿನ ನೋಡ್ತಾ ಇದ್ದೀನಿ. ಹೌದಾ? ವಾವ್, ಯು ಶುಡ್ ಟೇಸ್ಟ್ ದಿಸ್. ನೀವೇ ಆಶ್ಚರ್ಯ ಪಡ್ಕೊಂಡು ಇಷ್ಟೇನ ಕುಕ್ ಮಾಡ್ತೀನ ಅಂತ. ನೀವಿದ್ರಲ್ಲ ಹೆಲ್ಪ್ಗೆ. ಕಡ್ಲೆ ಬೀಜ ಚೆನ್ನಾಗಿ ಹುರಿದಿದ್ದೀರಲ್ಲ, ಫ್ಲೇವರ್ ಎಲ್ಲ ಸಕ್ಕದಾಗಿ ಬಂದಿದೆ. ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರಾ, ನಾವ್ ಹೆಸರು ಆಯಿಲ್ ಹಾಕಿದ್ವಿ, ಬಟ್ ಸ್ಟಿಲ್ ಇದ್ರಲ್ಲಿ ಅಷ್ಟು ಆಯಿಲ್ ತರ ಅನಿಸ್ತಾ ಇಲ್ಲ, ಜಿಡ್ಡು ಅಂತ ಅನಿಸ್ತಾ ಇಲ್ಲ. ಯಾಕೆ ಹೇಳಿ? ಬಿಕಾಸ್ ವಿ ಯೂಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾವ್ ಯಾವಾಗ್ಲೂ ಹೇಳತ್ತಾರ ಇಷ್ಟು ಎಣ್ಣೆಲಿ ಜಾಸ್ತಿ ಅಡುಗೆ ಮಾಡಬಹುದು ಅಂತ ಹೇಳಿ. ಸೊ ಆಕ್ಚುಲಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ತಿನ್ಬೇಕಾದ್ರೆ ಆಯಿಲಿ ಅನ್ಸುತ್ತೆ ನಿಮ್ಗೆ. ವೆರಿ ಗುಡ್. ಅದಕ್ಕೆ ನಾವ್ ಯಾವಾಗ್ಲೂ ಕುಕ್ ಮಾಡುವಾಗ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದ್ರಿಂದ ಆಲ್ರೆಡಿ ಫುಡ್ ಟೇಸ್ಟ್ ಆಗಿರುತ್ತಲ್ಲ, ಆ ಟೇಸ್ಟ್ ನ ಡಬಲ್ ಮಾಡೋದು, ಎನ್ಹಾನ್ಸ್ ಮಾಡೋದು. ದಟ್ ಇಸ್ ಅ ಗ್ರೇಟ್ ನಮ್ಮ ಫ್ರೀಡಮ್ನ ಎಣ್ಣೆಯ ಒಂದು ಕಲೆ. ಪೃಥ್ವಿ ಸರ್, ನಿಮ್ಮ ಅಮೂಲ್ಯವಾದ ಸಮಯನ ನಮಗ್ ಕೊಟ್ರಿ. ಪಾಪ ನಿಮ್ಮ ಮನೇಲಿ ಅಡುಗೆ ಮಾಡಿದಿರೋ ಇಲ್ಲೋ, ನಾನಂತೂ ಇಲ್ಲಿ ಮಾತ್ರ ಚೆನ್ನಾಗಿ ಅಡುಗೆ ಮಾಡಿಸ್ಕೊಂಡು ತಿಂದಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅಡುಗೆ ಮನೆಯವರ ಕಡೆಯಿಂದ, ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಕಾಣಿಕೆ. ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ಈಸಿ ಜ್ಯೂಸ್ ಕೋಲ್ಡ್ ಪ್ರೆಸ್ ಲೋ ಜ್ಯೂಸರ್ ನಮ್ಮ ಪೃಥ್ವಿ ಅಂಬರ್ ಸರ್ಗೆ ಕೊಡ್ತಾ ಇದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಹಾರ ಅವರ ಕಡೆಯಿಂದ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90 to 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿರಿ. ಅವಾಗ ನೀವೇ ಹೇಳ್ತೀರಾ ಆಹಾ ಅಂತ ಹೇಳಿ. ಈ ಫ್ಲೇವರ್ ತುಂಬಾ ಇಷ್ಟ ಆದ್ರೆ ನೀವು ಆನ್ಲೈನ್ ಇಂದ ಕೂಡ ತರಿಸ್ಕೋಬಹುದು, ahara.com ಇಂದ. ಓಕೆ, ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆ ನಾವು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಸರ್. ಥ್ಯಾಂಕ್ ಯು. ಇವತ್ತು ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಗೊಂಡ್ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಮನೆ ಮದ್ದನ್ನ ತೋರಿಸ್ತಾ ಇದ್ದೀರಾ? ನೋಡಿ, ನಮ್ಗೆ ಬಹಳಷ್ಟು ಸರಿ ತುಂಬಾ ಮುಜುಗರ ಅನ್ಸುತ್ತೆ, ಆದ್ರೆ ಆಲ್ಮೋಸ್ಟ್ ಎಲ್ರ ಮನೇಲೂ ಯಾರಾದ್ರೂ ಒಬ್ರೋ ಇಬ್ರೋ ಇರ್ತಾರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವರು. ಆಹಾರ ತಗೊಳ್ತಾ ಇದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಕಳ್ಳಲ್ಲಿ ಇರಲ್ಲ ಎಷ್ಟೋ ಸಾರಿ, ಅಥವಾ ಆ ಆಹಾರ ಸರಿಯಾಗಿ ಪಚನ ಆಗ್ತಾ ಇಲ್ಲ, ಅಥವಾ ಅದನ್ನ ವಿಸರ್ಜನೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಹಲವಾರು ಥರದ ಕಾಯಿಲೆಗಳು ಬರುತ್ತೆ. ಮೋಷನ್ ಸರಿಯಾಗಿ ಹೋಗದೆ ಟಾಕ್ಸಿನ್ಸ್ ಅಲ್ಲೇ ಉಳಿದು ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು, ಅದು ದಿನಗಳ ಗಟ್ಲೆ ಅಲ್ಲ ವರ್ಷಗಳ ಗಟ್ಲೆ ಅದ್ರ ಟಾಕ್ಸಿನ್ಸ್ ಹಾಗೆ ಕೂತಿರುತ್ತೆ. ಗಟ್ಟನ್ನ ಕ್ಲೆನ್ಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ ತುಂಬಾ ಜನ. ಅವ್ರಿಗನ್ಸುತ್ತೆ ಅದ್ರಲ್ಲಿ ಏನಿದೆ, ಅದು ಒಂದು ವಿಷಯನ, ಅದನ್ನ ಮಾತಾಡ್ಬೇಕಾ ಅಂತೆಲ್ಲ ಅನ್ಕೊಳ್ತಾರೆ. ಬಟ್ ತಿನ್ನೋ ಆಹಾರ ಎಷ್ಟು ಮುಖ್ಯನೋ ಅದು ನೀಟಾಗಿ ಪ್ರೊಸೆಸ್ ಆಗಿ ಹೊರಗಡೆ ಹೋಗೋದು ನಿಜವಾಗ್ಲೂ ಅದು ಅಸಹ್ಯ ಅಥವಾ ಮುಜುಗರ ಅಲ್ಲ. ಇಟ್ ಈಸ್ ಈಕ್ವಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಸ್ಕಿನ್ ಮೇಲೆ ಪಿಂಪಲ್ಸ್, ರ್ಯಾಷಸ್ ತರ ತೋರಿಸ್ಕೊಳ್ಬಹುದು, ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಪ್ರಚೋದನೆ ಕೊಡಬಹುದು. ಇನ್ಫ್ಯಾಕ್ಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಡಯಾಬಿಟೀಸು, BP, ಬೇರೆ ಬೇರೆ ತರದ ಕಾಯಿಲೆಗಳಿಗೂ ಅದು ಜಾಗ ಮಾಡ್ಕೊಡುತ್ತೆ. ಬಿಕಾಸ್ ಟಾಕ್ಸಿನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ನಾನು ಇವತ್ತು ಮಲಬದ್ಧತೆಗೆ ಹೇಗೆ ಮದ್ದು ಮಾಡ್ಕೊಳ್ಬಹುದು ಸುಲಭವಾಗಿ ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ, ತುಂಬಾ ಜನರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ. ಸೊ ಇವತ್ತು ನಮ್ಮ ಡಾಕ್ಟರ್ ಮಲಬದ್ಧತೆಗೆ ಏನ್ ಔಷಧಿ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸೊ ಔಷಧಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅವರೇ ತುಂಬಾ ಸುಲಭ. ನಾನು ಹೇಳ್ದಾಗೆ ಒಂದಿನ ರಜೆ ದಿನ ಇದನ್ನ ಈ ತರ ಮಾಡ್ಕೊಳ್ಬಹುದು. 1 ಗ್ಲಾಸ್ ಅಷ್ಟು ನೀರು ಹಾಕಿ ಪ್ಲೀಸ್. 1 ಸ್ಪೂನ್ ಅಷ್ಟು ಸಾಫ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರ್ಬೇಕು. 1 ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ಇಳಿಬೇಕು. ಅಂಡ್ ಹರಳೆಣ್ಣೆಯಲ್ಲಿ ಹಳ್ಳಿ ಕಡೆ ಎಲ್ಲ ಆರ್ಗ್ಯಾನಿಕ್ ಆಗಿರೋದಂದ್ರೆ ಆ ಗಾಣದಲ್ಲಿ ಮಾಡಿರೋದು ಡೈರೆಕ್ಟ್ ಆಗಿ ಸಿಗುತ್ತೆ. ಅದು ಸಿಕ್ಕಿದ್ರಂತೂ ಯು ಆರ್ ಲಕ್ಕಿ. ಇಲ್ಲ ಅಂದ್ರೂ ಕನ್ಸ್ಯೂಮ್ ಮಾಡಕ್ಕೆ ಲಾಯಕ್ಕಾಗಿರುವಂತಹ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಓದ್ಕೊಳ್ಳಿ, ಆ ಥರದ್ದು ತಗೊಳ್ಳಿ. ಬಿಕಾಸ್ ಹಳ್ಳೆಣ್ಣೆನ ಇದು ಮಸಾಜ್ಗೋ ತಲೆಗೆ ಹಚ್ಚಕ್ಕೋ ಏನಾದ್ರೂ ಬೇರೆ ಅದಕ್ಕೆ ಅರೋಮಾ ಅದು ಇದು ಹಾಕಿರ್ತಾರೆ, ಯು ನೆವರ್ ನೋ. ಸೊ ಕನ್ಸಂಪ್ಷನ್ಗೆ ಸೂಕ್ತವಾಗಿರೋದನ್ನ ನೋಡಿ ತಗೊಳ್ಳಿ. ಕುದೀತಾ ಇದೆ. ಆಲ್ಮೋಸ್ಟ್ 1 ಗ್ಲಾಸ್ ಅಷ್ಟು ನೀರು ಹಾಕಿದ್ವಿ. ಐ ಥಿಂಕ್ ಆಲ್ಮೋಸ್ಟ್ ಅರ್ಧ ಗ್ಲಾಸ್ ಅಷ್ಟು ಚೆನ್ನಾಗಿ ಇಳಿದಿದೆ. ವಾವ್, ರೈಟ್. ಇದನ್ನ ನಾವೀಗ
ಒಂದು ಗ್ಲಾಸ್ಗೆ ಸೋಸ್ಕೊಳ್ಳೋಣ. ಓಕೆ, ರೈಟ್. ಇದಕ್ಕೆ ಇದು ಟೇಬಲ್ ಸ್ಪೂನ್ ಅಲ್ಲ, ಇಟ್ಸ್ ಸ್ಮಾಲ್ ಟೀ ಸ್ಪೂನ್. ಸೊ ಇದರಲ್ಲಿ ಅರ್ಧ ಚಮಚದಷ್ಟು ಹಾಕೊಳ್ತಾ ಇದೀನಿ. ಟೀ ಸ್ಪೂನ್ ಅಲ್ಲಿ ಅರ್ಧ ಚಮಚದಷ್ಟು ಅಷ್ಟು ಹಾಕೊಳ್ತಾ ಇದೀನಿ. ಆಕ್ಚುಲಿ ನಾವು ಏಜ್ ಪ್ರಕಾರ ಅದನ್ನ 1 ಡ್ರಾಪ್ 2 ಡ್ರಾಪ್ಸ್ ಆ ತರ ಮಾಡ್ತಾರೆ, ಬಟ್ ಇದು ದೊಡ್ಡವ್ರು ಕನ್ಸ್ಯೂಮ್ ಮಾಡ್ತಾರೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ ಓಕೆ, ಸೊ ದಟ್ಸ್ ಇಟ್, ಇಟ್ ಇಸ್ ರೆಡಿ. ಓ ವಾವ್. ಎಸ್, ನಾನು ಅವರೇ. ಓಕೆ, ಥ್ಯಾಂಕ್ ಯು ಡಾಕ್ಟ್ರೇ. ನೋಡಿದ್ರಲ್ಲ, ಯಾರಿಗೆಲ್ಲ ನಿಮ್ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಬೇಕು ಅಂತ ಇರತ್ತೆ, ಸೊ ಎವ್ರಿ 3 ಮಂತ್ಸ್ಗೂ ಒಂದ್ಸತಿ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಾವು ಅಲ್ಲಿಗೋದ್ವಿ ಇಲ್ಲಿಗೋದ್ವಿ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಈ ಹೋಮ್ ಟ್ರೀಟ್ಮೆಂಟು, ಈ ಹೋಮ್ ರೆಮಿಡಿ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಯಾಕೆ ತಡ ಮಾಡೋಣ ಅಲ್ವಾ? ಸೊ ನಾವು ಟ್ರೈ ಮಾಡ್ಬಿಡೋಣ. ಓಕೆ, ಆಕ್ಚುಲಿ ಒಂಥರ ಚೆನ್ನಾಗಿದೆ, ಸೋಂಪ್ದು ಫ್ರೇಗ್ರೆನ್ಸ್ ಅದೇ ಜಾಸ್ತಿ ಇದೆ. dominant ಆಗಿ. ಬಟ್ ಅಫ್ಕೋರ್ಸ್ ಹರಳೆಣ್ಣೆ ಅಂತಂದ್ರೆ ಒಂದು ಚೂರು ಕಷ್ಟ ಆಗತ್ತೆ. ಅದ್ರದ್ದು ಫೀಲ್ ಗೊತ್ತಾಗ್ತದೆ ಟೇಸ್ಟ್, ಬಟ್ ಅಷ್ಟು ಆಡ್ ಆಗಿ ಏನೂ ಇಲ್ಲ. ಓಕೆ, ಗ್ರೇಟ್. ಆರಾಮ್ಸೆ ಕುಡಿಬಹುದು. ಅಂದ್ರೆ ಡೈರೆಕ್ಟ್ ಆಗಿ ಹರಳೆಣ್ಣೆ ಕುಡಿಯೋದಕ್ಕಿಂತ ಇಷ್ಟು ಈಸಿ ರೆಸಿಪಿಯನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು, ನಮಸ್ಕಾರ.